ಎಲ್ರಿಗೂ ನಮಸ್ತೆ. ನಾನು ಹೇಳ್ತೀನಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ಇವಾಗ ಮತ್ತೊಮ್ಮೆ ನಾನು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಹಲಸಿನಹಳ್ಳಿ ಗ್ರಾಮಕ್ಕೆ ನಾನು ಬಂದಿದ್ದೀನಿ. ನನಗೆ ಒಂದಿಷ್ಟು ವಿಚಾರಗಳು ಬೇಜಾರಾಯಿತು. ಯಾಕೆಂದರೆ ಕರ್ನಾಟಕ ರಾಜ್ಯದಂತ ನನಗೆ 56 ಶಾಲೆಗಳು ಪೆಂಡಿಂಗ್ ಇದ್ರೂ ಕೂಡ ನಾನು ಈ ಶಾಲೆಗೆ ವಿಶೇಷವಾಗಿ ಬರಬೇಕಾಗಿತ್ತು. ಯಾಕಂದರೆ ಇಲ್ಲಿ ಮಕ್ಕಳು ಓದ್ತಿರೋದು ಕೇವಲ 9 ಜನ ಮಕ್ಕಳು. ಅದಲ್ಲದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಒಂದು ಹಳೆ ಹತ್ತಿಗುಪ್ಪೆ ಅನ್ನೋ ಗ್ರಾಮದ ಶಾಲೆ ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದೆ. ಯಾಕೆಂದರೆ ಸರ್ಕಾರಿ ಶಾಲೆ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಈ ಶಾಲೆಯಲ್ಲಿದೆ. ಸರ್ಕಾರಿ ಶಾಲೆಗಳು ಮುಚ್ಚೋಕ್ಕೆ ಉದಾಹರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಸುಮಾರು ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಯಾಕಂದರೆ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದ್ಬಿಟ್ಟು ಊರಿನ ಜನಗಳಿಗೆ ಕೇಳೋದು ಏನಂತ ಅಂದರೆ, ಇರೋದೇ ಒಂದು ಕನ್ನಡ ಶಾಲೆ, ಊರಲ್ಲಿ ಒಂದು ಕನ್ನಡ ಶಾಲೆ ಗುಡಿ ಅಂತಿರುತ್ತೆ. ಅದು ಸರ್ಕಾರಿ ಶಾಲೆ, ಅದು ನಮ್ಮ ಆಸ್ತಿ, ಕನ್ನಡ ನಮ್ಮ ಅಸ್ಮಿತೆ. ಅದೇ ಶಾಲೆಗಳು ಮುಚ್ಚೋಯ್ತು, ಆ ಶಾಲೆಗೆ ಯಾರು ಮಕ್ಕಳು ಬರ್ತಿಲ್ಲ ಅಂತ ಅದು ತುಂಬ ದುರದೃಷ್ಟಕರ ಹಾಗೂ ಬೇಜಾರಿನ ಸಂಗತಿ ಕೂಡ ಹೌದು. ಯಾಕಂದರೆ ಇದೇ ಶಾಲೆಯಲ್ಲಿ ನಿಮ್ಮ ಅಜ್ಜಂದರು, ನಿಮ್ಮ ಅಜ್ಜಿಯರು, ಹಾಗೆ ನಿಮ್ಮ ತಂದೆಯರು ಓದಿರ್ತಾರೆ. ಇಲ್ಲಿ ಈ ಶಾಲೆ ಮುಚ್ಚೋಗ್ಬಿಟ್ರೆ ಊರಿಗೆ ಕಳೆ ಏನು, ಊರಿಗೆ ಮರ್ಯಾದೆ ಏನು ಅಂತ ಶಾಲೆಗಳನ್ನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಒಂದು ಊರಂದಾಗೆ ಡೆವಲಪ್ ಆಗ್ತಿರುತ್ತೆ, ಓಕೆ, ತೊಂದರೆ ಇಲ್ಲ. ಆದರೆ ನಮ್ಮ ಕನ್ನಡದ ಅಸ್ಮಿತೆ, ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು, ಮಕ್ಕಳೇ ಸುಮ್ಮನೆ ರೀ, ಕನ್ನಡ ಶಾಲೆಗಳು ಮುಚ್ಚಿ ಹೋಗೋಷ್ಟಾಗ್ಬಿಟ್ರೆ ಅದು ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಈ ಊರಲ್ಲಿ ಕೂಡ ಬಡವರ್ಗದ ಜನಗಳಿದ್ದಾರೆ. ಈ ಶಾಲೆ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಇಲ್ಲಿನ ಜನಗಳಿಗೆ ನಾನು ಕೇಳ್ಕೊಳ್ಳುವಂಥ ಒಂದು ವಿನಯಪೂರ್ವಕ ಮನವಿ ಏನಂತಂದರೆ, ದಯವಿಟ್ಟು ಕನ್ನಡ ಶಾಲೆಗೆ ಕಳಿಸಿ. ಕ್ವಾಲಿಟಿ ಎಜುಕೇಷನ್ ಇಲ್ಲೂ ಕೂಡ ಇದೆ. ನೀವು ಕಳಿಸ್ತಾ ಇದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಮುಂದೆ ಎಲ್ಲರೂ ಪ್ರೈವೇಟ್ ಶಾಲೆಗೆ ಕಳಿಸ್ತಾ ಇದ್ರೆ ಗೌರ್ಮೆಂಟ್ ಶಾಲೆಗೆ ಯಾರು ಬರಬೇಕು? ಅದು ನಮ್ಮ ತೆರಿಗೆ ಕಟ್ಟೋರೆಲ್ಲ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ಸರ್ಕಾರಿಯ ಏನು ಸೌಲಭ್ಯಗಳಿದ್ದಾವೆ ಅವೆಲ್ಲ ನಾವು ಸದ್ಬಳಕೆಯನ್ನು ಮಾಡ್ಕೋಬೇಕು. ಯಾರು ಮಾಡ್ಕೊತ ಇಲ್ಲ. ಮಕ್ಕಳೇ ಸುಮ್ಮನೆ ರೀ, ಮಕ್ಕಳೇ ಪುಟಾಣಿಗಳೇ ಸುಮ್ಮನೆ. ಆದಷ್ಟು ಈ ಆಸುಪಾಸಲ್ಲಿ ಏನಿದ್ದೀರಾ ಸುತ್ತಮುತ್ತಲಿನ ಜನ ಈ ಶಾಲೆಗೆ ಬಂದ್ಬಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಯಾಕಂದರೆ ಈಗಿರೋದು 9 ಜನ ಮಕ್ಕಳು. ಸರ್, ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕರಿದ್ದಾರೆ. ಸರ್, ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ಈಗೇನು 9 ಜನ ಇದ್ದಾರೆ, ನಾವು ಈ ಶಾಲೆಗೆ ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅದನ್ನು ನಾವು ಪ್ರಾಮಾಣಿಕತೆಯಿಂದ ನಾವು ಮಾಡಿಕೊಡ್ತೀವಿ. ಆದರೆ ಮುಂದಿನ ದಾಖಲಾತಿ ಹೆಚ್ಚಿಗೆ ಆಗಬೇಕು. ನಾನು ನೆಕ್ಸ್ಟ್ ಸಾರಿ ಬರೋದ್ರಲ್ಲಿ ಇಲ್ಲಿ ಒಂದು 20-30 ಜನ ಮಕ್ಕಳಾದರೂ ಇದ್ದರೆ ನಮಗೆ ತುಂಬ ಖುಷಿ ಆಗುತ್ತೆ. ಖಂಡಿತ ಈ ಆಸುಪಾಸಲ್ಲಿ ಏನಿದ್ದೀರ ಜನಗಳು ಬಂದ್ಬಿಟ್ಟು ಸಹಕರಿಸಬೇಕಾಗಿ ವಿನಯಪೂರ್ವಕ ವಿನಂತಿ.